ಹೆಲೋ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಕ್ರಾಂತಿ ಹಬ್ಬಕ್ಕೆ ಈ ಸಲ ಊರಿಗೆ ಹೋಗಿದ್ದೆ. ಸೊ ಅದ್ರದ್ದೊಂದು ಸಣ್ಣ ವಿಡಿಯೋ ಮಾಡಿದ್ದೀನಿ, ಹೇಗಿದೆ ಅಂತ ನೋಡಿ. ಹೋಗುವಾಗ ಹೂವು, ಗೆಣಸು, ಅವರೆಕಾಯಿ, ಎಳ್ಳು ಬೆಲ್ಲ ಎಲ್ಲಾನು ತಗೊಂಡೋಗಿದ್ದೆ. ಸದ್ಯ ಈ ಸಲ ಅಂತೂ ಬಸ್ಸಲ್ಲಿ ಸೀಟ್ ಸಿಕ್ಕಿತ್ತು ಗಾಯ್ಸ್. ಊರ್ವರೆಗೂ ಆರಾಮಾಗಿ ಕುತ್ಕೊಂಡು ಹೋದೆ. ಮನೆಗೆ ಹೋಗಿ ನೋಡ್ತೀನಿ, ಡೋರ್ ಕ್ಲೋಸ್ ಆಗಿದೆ. ನಮ್ಮತ್ತೆ ಹುಲ್ಗೆ ಹೋಗಿದ್ರು. ನಮ್ಮತ್ತೆ ಆಡು ಎಮ್ಮೆಲ್ಲ ಸಾಕಿದ್ದಾರೆ, ಅದಕ್ಕೆ ಹುಲ್ ತರಕ್ ಹೋಗಿದ್ರು. ಸೊ ನಾನು 4 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಹೋಗೋದ್ ಲೇಟ್ ಆಯ್ತು, 5 ಗಂಟೆ ಆಗ್ಬಿಟ್ಟಿತ್ತು. ಬರ್ತಾಳೋ ಬರಲ್ವೋ ಅಂತ ಹುಲ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ರು. ಹಾಗೆ ಹಿಂದೆ ಸೊಪ್ಪೆಲ್ಲ ಬೆಳ್ದಿದ್ವಿ, ಅದನ್ನ ನೋಡೋಣ ಅಂತ ಹೋಗಿದ್ದೆ. ಪಾಲಕ್ಕು, ಸಬ್ಸಿಗೆ, ಮೂಲಂಗಿ ಎಲ್ಲಾನು ಕೂಡ ಬೆಳ್ದಿದ್ದಾರೆ. ಈರುಳ್ಳಿ, ಬೆಳ್ಳುಳ್ಳಿನೂ ಕೂಡ ಹಾಕಿದ್ದಾರೆ. ಸೊ ನಾನು ಮೂಲಂಗಿ ಸೊಪ್ಪನ್ನ ಕಿತ್ಕೊ ಬಂದೆ. ನಮ್ಮತ್ತೆ ಬಂದ್ಮೇಲೆ ಕೇಳ್ಬಿಟ್ಟು ಮೂಲಂಗಿನ ಕೀಳ್ಸ್ಕೊಳ್ಳೋಣ ಅನ್ಕೊಂಡೆ. ಬಟ್ ನಮ್ಮತ್ತೆನೆ ಮೂಲಂಗಿನ ಕಿತ್ತಿ ಕಟ್ ಮಾಡಿ ಇಟ್ಟಿದ್ರು ಸಾಂಬಾರ್ ಮಾಡೋದಕ್ಕೆ. ಸೊ ನಾನ್ ಸೊಪ್ಪನ್ನ ತೊಳ್ದು ಪಲ್ಯ ಮಾಡಿದೆ, ಹಾಗೆ ಮೂಲಂಗಿ ಸೊಪ್ಪಿನ ಸಾಂಬಾರ್ ಮಾಡಿದೆ. ನೈಟೇನೆ ರಂಗೋಲಿ ಹಾಕಿ ಬಣ್ಣ ತುಂಬಿದ್ವಿ. ನಾರ್ಮಲಿ ಊರಿಗೆ ಹೋದಾಗ ಬೇಗ ಎದ್ದೇಳ್ತೀನಿ. ಬೇಗ ಎದ್ದು ನೋಡಿದಾಗ ಈ ರೀತಿ ಇತ್ತು ಸೀನ್ರಿ. ನಿಮಗೂ ತೋರ್ಸೋಣ ಅಂತ ಒಂದು ಶಾರ್ಟ್ ತಗೊಂಡೆ. ಯಾವ್ಯಾವ ಪಕ್ಷಿ, ಪ್ರಾಣಿ ಇದೆ ಎಲ್ಲಾನು ಕೂಡ ಸೌಂಡ್ ಮಾಡ್ತಿತ್ತು ಬೆಳಿಗ್ಗೆ. ಕೇಳೋದಕ್ಕೆ ತುಂಬಾ ಚೆನ್ನಾಗ್ ಅನಿಸ್ತು. ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ಮೆಡಿಟೇಷನ್ ಮಾಡ್ಬೇಕಂತ ಏನಿಲ್ಲ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಈ ಪಕ್ಷಿ ನಾನು ಹೋಗಿ ಹತ್ರ ನಿಂತಿದ್ರು ಇದೇ ತರ ಕೂಗ್ತಿತ್ತು. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ. ಸ್ನಾನ ಮಾಡಿ, ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡಿ, ಎಳ್ಳು ಬೆಲ್ಲನೂ ಇಟ್ಟಿದ್ದೆ. ನೆಕ್ಸ್ಟ್ ಪಾರ್ಟಲ್ಲಿ ಹಬ್ಬದ ದಿನ ಪೂರ್ತಿ ಹೇಗಿತ್ತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.